ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಜಾರ್ಗೆ ಅರ್ಧದಷ್ಟು ಈರುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಚಿಕ್ಕದು ಒಂದು ಹುಳಿ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಹಾಗೂ 2ರಿಂದ 3 ಲವಂಗ, 1 ಇಂಚಷ್ಟು ಚಕ್ಕೆ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಡಿಯಷ್ಟು ಕೊತ್ತಂಬರಿ ಪುದೀನನ ಚೆನ್ನಾಗಿ ತೊಳೆದು ಪೇಸ್ಟ್ ಮಾಡೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಮೊಸರು ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೊಸರು ಖಾಲಿಯಾಗಿತ್ತು, ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ 1/4 ಗ್ಲಾಸ್ ಆಗುವಷ್ಟು ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು 2 ಸಲ ತೊಳ್ಕೊಂಡು ಒಂದು 15 ನಿಮಿಷ ಆದರೂ ಇದನ್ನು ನೆನೆಯೋದಕ್ಕಿಡಿ. ಅಕ್ಕಿ ನೆಂದಷ್ಟು ಅನ್ನ ಚೆನ್ನಾಗಿ ಒದಗಿ ಬರುತ್ತೆ. ಹಾಗೂ ಇದು ಸೋನಾ ಮಸೂರಿ ಅಕ್ಕಿ ಅಲ್ವಾ, ಇನ್ ಕೇಸ್ ನೀವು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಏನಾದರೂ ಪ್ಯಾಕ್ ಮಾಡ್ಕೊಂಡು ಹೋದರೆ ಕೆಲವೊಮ್ಮೆ ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ. ನೀವು ನೆನೆಸೋದ್ರಿಂದ ಆ ಥರ ಆಗಲ್ಲ, ಮಧ್ಯಾಹ್ನ ಸಹ ಆರಾಮಾಗಿ ತಿನ್ಬಹುದು. ನಾನಿಲ್ಲಿ ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಕಾದು ಸಿಡಿಬೇಕು. ಸಿಡ್ದಿದ್ದಾದ್ಮೇಲೆ ನೀವು ಉಳಿದಿರೋ ಪದಾರ್ಥಗಳನ್ನ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ಪಲಾವ್ ಐಟಮ್ಸ್ಗಳನ್ನ ಅಷ್ಟು ಆ್ಯಡ್ ಮಾಡ್ತಾ ಇಲ್ಲ, ಚಕ್ಕೆ ಲವಂಗ ಅಷ್ಟೇ ನಾನು ರುಬ್ಬೋದಕ್ಕೆ ಹಾಕೊಂಡಿದ್ದೆ. ನೀವು ಬೇಕು ಅನ್ನೋರು ಪಲಾವ್ ಎಲೆ, ಕಸೂರಿ ಮೇಥಿ ಹಾಗೂ ಅನಾನಸ್ ಹೂವು ಅಂತಾರಲ್ವ, ಅದನ್ನೆಲ್ಲ ಸೇರಿಸ್ಕೊಬೋದು. ನಾನು ಯಾಕೆ ಹಾಕಲ್ಲ ಅಂದರೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆದಂಗೆ ಅನಿಸುತ್ತೆ, ಅದಕ್ಕಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ತುಂಬ ರೇರ್ ಚಿಕನ್ ಬಿರಿಯಾನಿ ಮಾಡುವಾಗಲಷ್ಟೇ ನಾನು ಅದನ್ನು ಸೇರಿಸೋದು, ಇಲ್ಲಾಂದರೆ ನಾನು ಸೇರಿಸಲ್ಲ. ಇಲ್ಲಿ 1.5 ಅಷ್ಟು ಈರುಳ್ಳಿನ ನಾನು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆದಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ. ಇಲ್ಲಿ ಒಣ ಬಟಾಣಿನ ರಾತ್ರಿ ಇಡೀ ನೆನೆಸಿಟ್ಟಿರೋ ಬಟಾಣಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಒಣ ಬಟಾಣಿ ಏನಾದರೂ ನೆನೆಸೋದಾದರೆ ಬಿಸಿ ನೀರನ್ನ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಟಾಣಿನ ನೆನೆಸಿಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ತುಂಬ ಸಾಫ್ಟಾಗಿ ಚೆನ್ನಾಗಿ ನೆಂದಿರುತ್ತೆ, ಮತ್ತು ನೀವು ಬೆಳಗ್ಗೆ ಕುಕ್ ಮಾಡಲಿಕ್ಕೂ ಈಸಿ ಆಗುತ್ತೆ. ನಾನಿಲ್ಲಿ 1 ಕ್ಯಾರೆಟ್, 4ರಿಂದ 5 ಬೀನ್ಸ್ ಹಾಗೂ ಆಲೂಗಡ್ಡೆ ಬದಲು ನಾನು ಪಲಾವ್ಗೆ ಯೂಸ್ ಮಾಡೋದಿಲ್ಲ, ಬಟ್ ನಾನಿಲ್ಲಿ ಬಾಳೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿ ಯೂಸ್ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ನಾನು ಯೂಸ್ ಮಾಡಿದ್ದೀನಿ. ಹಾಗೂ 1/4 ಭಾಗದಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಜೊತೆ ಎಲ್ಲ ಮಸಾಲೆ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲ ಅಂದರೆ ಒಂದರಲ್ಲಿ ಟೇಸ್ಟ್ ಇರುತ್ತೆ, ಇನ್ನೊಂದರಲ್ಲಿ ಟೇಸ್ಟ್ ಇರಲ್ಲ. ಮತ್ತು ಆ ಪುಡಿನೂ ಅಷ್ಟೇ ಕುಕ್ಕರ್ ತಳದಲ್ಲಾಗಲಿ ಅಥವಾ ಸೈಡಲ್ಲಿ ಮತ್ತು ಈ ಸ್ಪೂನ್ಗೆ ಹಾಗೆ ಮೆತ್ಕೊಂಡ್ಬಿಟ್ಟಿರುತ್ತೆ. ನಾನು ಆಗಲೇ ತೋರಿಸಿರೋ ಎಲ್ಲ ಪದಾರ್ಥನೂ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೂ ಆ ರುಬ್ಬಿರೋ ಮಸಾಲೆನ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ನೀವು ಮಸಾಲೆ ಹಾಕಿದ್ಮೇಲೂ ಅಷ್ಟೇ ಒಂದ್ಸಲ ತರಕಾರಿನ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೂ ಆ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಪದಾರ್ಥ ಉಳಿದಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಳ್ಳಾಡಿಸ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಈ ಕಡೆ ಸ್ಟವ್ ಮೇಲೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಕ್ಕಿದ್ದೆ. ಯೂಶಲಿ ಪಲಾವ್ ಈ ಥರ ಬಿರಿಯಾನಿ, ಟೊಮೆಟೊ ಬಾತ್ ಏನಾದರೂ ಮಾಡಬೇಕಾದ್ರೆ ನೀವು ಸೈಮಲ್ಟೇನಿಯಸ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ಳಿ. ಯಾಕಂದರೆ ಬೇಗನೂ ಆಗುತ್ತೆ, ಮತ್ತು ನೀವು ಡೈರೆಕ್ಟ್ ತಣ್ಣೀರು ಆ್ಯಡ್ ಮಾಡಿದ್ರೆ ಅದು ಬೇಯೋದಕ್ಕೆ ಅಥವಾ ನೀರು ಬಿಸಿ ಆಗೋದಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಟೈಮ್ ತಗೊಳ್ಳುತ್ತೆ. ನಾನು ಎಣ್ಣೆಗೆ ಕಸೂರಿ ಮೇಥಿ ಆ್ಯಡ್ ಮಾಡಿಲ್ಲ, ಬಟ್ ನಾನು ಇವಾಗ ಆ್ಯಡ್ ಮಾಡ್ಕೊತೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಮೆಂತ್ಯ ಸೊಪ್ಪಿದ್ರೆ ನೀವು ಅದನ್ನು ಆ್ಯಡ್ ಮಾಡಿ, ಅದು ಇನ್ನೂ ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ. ನಾನಿಲ್ಲಿ 1/4 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಷ್ಟೇ ನೀರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಅಕ್ಕಿ ನೆನೆಸಿದ್ದೆ ಅಂತ ಕಡಿಮೆ ನೀರನ್ನ ಯೂಸ್ ಮಾಡಲ್ಲ, ಯಾಕಂದರೆ ಅನ್ನ ಚೆನ್ನಾಗಿ ಬೆಂದಷ್ಟು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಉದ್ರುದ್ರಾಗಲಿ ಅಂದ್ಬಿಟ್ಟು ಕಡಿಮೆ ನೀರು ಹಾಕಿದ್ರೆ ಅನ್ನ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ಈ ಮೆಥಡಲ್ಲಿ ಟ್ರೈ ಮಾಡಿದ್ರೂ ಸಹ ಅನ್ನ ಉದ್ರುದ್ರಾಗೇ ಬರುತ್ತೆ, ತುಂಬ ಬೆಂದಿರೋ ಥರ ಆಗಲಿ ಅಥವಾ ಸ್ಮ್ಯಾಶ್ ಆಗೋದಾಗಲಿ ಆಗೋದಿಲ್ಲ. ನಾನು ನೆನೆಸಿಟ್ಟಿದ್ನಲ್ವ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಡಿ. ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟು ಅದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಇಲ್ಲ ಅಂದರೆ ಆ ಮಸಾಲೆ ಎಲ್ಲ ಮೇಲೇ ಉಳಿದಿರುತ್ತೆ, ಅಕ್ಕಿ ಮಾತ್ರ ತಳದಲ್ಲಿ ಹೋಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅಷ್ಟೇ ಹೇಳ್ತಾ ಇದ್ದೀನಿ, ಆದಷ್ಟು ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟಿರಿ. ತುಂಬ ಕಡಿಮೆ ಮಾಡಿದ್ರೆ ಬರೀ ತಳದಲ್ಲೇ ಬೇಯ್ತಿರುತ್ತೆ, ಜಾಸ್ತಿ ಮಾಡಿದ್ರೆ ಅದು ಬೇಗ ಸೀದೋಗ್ಬಿಡುತ್ತೆ, ಸರಿಯಾಗಿ ಬೆಂದಿರೋದಿಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು 1
ಕೂಗಿಸ್ತೀನಿ ಅಷ್ಟೇ. ನೀವು ಇನ್ ಕೇಸ್ 2 ಕೂಗು ಬೇಕಿದ್ರೂ ಕೂಗಿಸ್ಕೊಬೋದು, ಅದು ತುಂಬ ಬೆಂದಂಗೆ ಏನು ಆಗೋದಿಲ್ಲ. ನಾನು ಅಕ್ಕಿ ಎಲ್ಲ ನೆನೆಸಿದ್ದೆ, ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿತ್ತಲ್ವ, ಹಾಗಾಗಿ 1 ಕೂಗು ಅಷ್ಟೇ ನಾನು ಕೂಗಿಸಿದ್ದು. 1 ಕೂಗಾದ್ಮೇಲೆ ಪ್ರೆಷರ್ ಇಳಿಯೋವರೆಗೂ ಕುಕ್ಕರ್ ಮುಚ್ಚಳನ ತೆಗಿಬೇಡಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಉದ್ರುದ್ರಾಗಿ ಚೆನ್ನಾಗಿ ಆಗಿ ಬಂದಿದೆ ಅಂತ. ಮಸಾಲೆನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ಕಡೆ ಮಸಾಲೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.